ಅಜಿತ್ ದೋವಲ್ ಮನುಷ್ಯ ನೋಡೋಕೆ ಬಹಳ ಸೈಲೆಂಟ್ ಆಗಿ ಕಾಣಿಸ್ತಾರೆ. ಆದರೆ ಒಂದೇ ಒಂದು ನಿಮಿಷ ಸುಮ್ಮನೆ ಕೂರಲ್ಲ. ವಯಸ್ಸು 80 ಆದರೂ 20ರ ವಯಸ್ಸಿನ ಹುಡುಗರ ಎನರ್ಜಿ ಇದೆ. ಇವರು ಒಂಥರ ಸೈಲೆಂಟ್ ಕಿಲ್ಲರ್. ತೆರೆ ಹಿಂದೆಯೇ ಏನು ಮಾಡಬೇಕೋ ಅದನ್ನು ಮಾಡಿ ಮುಗಿಸ್ತಾರೆ. ಈಗ ನೋಡಿ, ದೋವಲ್, ಅಂಬಾನಿ ಹಾಗೂ ಅದಾನಿ 3 ಮಂದಿ ಸೇರಿಕೊಂಡು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಭಾರತದಲ್ಲಿತ್ಕೊಂಡೇ ಅಮೇರಿಕಾ, ಚೀನಾ, ಪಾಕ್, ಬಾಂಗ್ಲಾ ಎಲ್ಲರನ್ನ ತಂಡ ಹೊಡಿಸಿದ್ದಾರೆ. ಭಾರತದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್ ಅಂದರೆ ಒಬ್ಬರು ಅಂಬಾನಿ ಮತ್ತೊಬ್ಬರು ಅದಾನಿ. ಪಾಕಿಸ್ತಾನದ ಅರ್ಥವ್ಯವಸ್ಥೆ ಕೂಡ ಇವರಿಗೆ ಸಮವಾಗಿಲ್ಲ. ಈಗ ಇಬ್ಬರು ಸೇರಿಕೊಂಡು 2.25 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ನ ನಾರ್ತ್ ಈಸ್ಟ್ನಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ, ಭಾರತದ ನಾರ್ತ್ ಈಸ್ಟ್ ಭಾಗದಲ್ಲಿ ಚೈನಾ, ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಪ್ರಭಾವ ಇದೆ. ಸೊ ಇದೊಂಥರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಇದ್ದಂಗೆ ಆಗಿತ್ತು. ಯಾವ ಅಭಿವೃದ್ಧಿ ಇಲ್ಲ, ಉದ್ಯೋಗ ಇಲ್ಲ. ಇಂಥ ಜಾಗದಲ್ಲಿ ಸೆಮಿಕಂಡಕ್ಟರ್, AI, ಗ್ರೀನ್ ಎನರ್ಜಿ, ಜಲವಿದ್ಯುತ್ ಸ್ಕೀಮ್ಗೆ ಅಂಬಾನಿ ಹಾಗೂ ಅದಾನಿ ಮುಂದಾಗಿದ್ದಾರೆ. ನಾರ್ತ್ ಈಸ್ಟ್ ಅನ್ನೋದು ಇದುವರೆಗೂ ಕೂಡ ಒಂದು ದೊಡ್ಡ ಜಿಯೋಪೊಲಿಟಿಕಲ್ ಸಂಘರ್ಷದ ನಡುವೆ ಸಿಲುಕಿಕೊಂಡಿತ್ತು. ಬಟ್ ಇತ್ತೀಚೆಗೆ ತುಂಬ ಚೇಂಜಸ್ ಆಗ್ತಾ ಇದೆ. ಅಲ್ಲಿನ ನಕ್ಸಲ್ ಚಟುವಟಿಕೆಯನ್ನು ಬುಡ ಸಮೇತ ಕಿತ್ತು ಹಾಕೋ ಕೆಲಸ ಆಗಿದೆ. ಹಾಗಂತ ಈ ಕೆಲಸ ಬರೀ ಭದ್ರತಾ ಪಡೆಗಳಿಂದ ಅಷ್ಟೇ ಆಗೋದಿಲ್ಲ. ಒಂದು ಊರು ಬದಲಾಗಬೇಕಂದ್ರೆ, ಅಲ್ಲಿನ ಜನ ಬದಲಾಗಬೇಕು ಅಂದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು. ಸೊ ಅದೇ ಕೆಲಸ ಈಗ ಆಗ್ತಾ ಇರೋದು. ಇದು ಒಂಥರ ಜಾಯಿಂಟ್ ಆಪರೇಷನ್ ಇದ್ದಾಗೆ. ಇಂಥ ಪ್ರದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಭಿವೃದ್ಧಿ ಹೆಚ್ಚಾದಾಗ ಚೈನಾ, ಬಾಂಗ್ಲಾದೇಶ, ಪಾಕಿಸ್ತಾನದ ಪ್ರಭಾವ ಬೀಳೋದಿಲ್ಲ. ಕೈ ತುಂಬ ಕೆಲಸ ಇದ್ದಾಗ ಅಲ್ಲಿನ ಜನರಿಗೆ ಇದಕ್ಕೆಲ್ಲ ಟೈಮ್ ಕೊಡೋಕ್ಕೂ ಕೂಡ ಪುರ್ಸೋತಿರಲ್ಲ. ಸೊ ಈಗ ಹೋಮ್ ಮಿನಿಸ್ಟ್ರಿ ಕಡೆಯಿಂದ ಸೆಕ್ಯೂರಿಟಿ ಬಗ್ಗೆ ಕನ್ಫರ್ಮೇಷನ್ ಕೂಡ ಬಂದಿದೆ, ಸೇಫ್ಟಿ ಕೂಡ ಇದೆ. ಇಡೀ ಪ್ರಪಂಚ ಇನ್ನೂ ಆ ಭಾಗದ ಕಡೆ ಗಮನ ಕೊಡುತ್ತೆ. ಇನ್ನೇನು ಬೇಕು ಹೇಳಿ ಅಲ್ಲಿನ ಜನರಿಗೆ. ನಾರ್ತ್ ಈಸ್ಟ್ ಪರಿಸ್ಥಿತಿ ಬಗ್ಗೆ ಮಾತಾಡೋದಾದರೆ, ಕಂಪ್ಲೀಟ್ ನಾರ್ತ್ ಈಸ್ಟ್ ಭಾಗದಲ್ಲಿ ಚೈನಾದ ಹಸ್ತಕ್ಷೇಪವನ್ನು ನಾವು ನೋಡಿದ್ದೀವಿ. ಬಾಂಗ್ಲಾದೇಶದಿಂದ ಒಳನುಸುವಿಕೆಯನ್ನು ಕೂಡ ನಾವು ನೋಡಿದ್ದೀವಿ. ಕ್ರಿಶ್ಚಿಯನ್ ಮಿಷನರಿಗಳ ಪ್ರಭಾವ ಇದೆ. ಇವರು ಯಾರಿಗೂ ನಾರ್ತ್ ಈಸ್ಟ್ನ ಅಭಿವೃದ್ಧಿ ಬೇಡ ಆಗಿತ್ತು. ಇದು ಹೋಮ್ ಮಿನಿಸ್ಟ್ರಿಗೆ ಕೂಡ ದೊಡ್ಡ ಸವಾಲಾಗಿತ್ತು. ನೋಡಿ, ಯಾವುದೇ ಚಿಕ್ಕ ಇನ್ವೆಸ್ಟ್ಮೆಂಟ್ ಆಗಲಿ ಅಥವಾ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿರಲಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋರು ಆ ಜಾಗದಲ್ಲಿ ಯಾವುದೇ ಅಪಾಯ ಇಲ್ಲ ಅಂದರೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂಥದ್ರಲ್ಲಿ ಭಾರತದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಆ ಪ್ರದೇಶ ಈಗ ಸೇಫ್ ಆಗಿದೆ ಅಂತಾನೆ ಅರ್ಥ ಅಲ್ವಾ? ಅಜಿತ್ ದೋವಲ್ಗೆ ದೇಶದ ಶತ್ರುಗಳನ್ನು ಪಾಕಿಸ್ತಾನದ ಒಳಗಡೆನೆ ನಾಶ ಮಾಡೋ ತಾಕತ್ತಿದೆ ಅಂದರೆ ಒಳಗಿರೋರನ್ನು ಮಟ್ಟ ಹಾಕೋದು ಕಷ್ಟನಾ? ಆ್ಯಂಡ್ ಇಲ್ಲಿ ಹಿಮವಂತ್ ಬಿಸ್ವಾ ಮಿಶ್ರಾ ಅವರ ಪಾತ್ರ ಕೂಡ ದೊಡ್ಡ ಮಟ್ಟದಿದೆ. ಚಿಕನ್ ನೆಕ್ನಲ್ಲಿ ಬಾಂಗ್ಲಾ ಚೈನಾ ಕಂಟ್ರೋಲ್ ತಪ್ಪಿಸೋದಕ್ಕೆ ಅವರು ಕೆಲಸ ಮಾಡ್ತಿದ್ದಾರೆ. ಇದೇ ಟೈಮ್ನಲ್ಲಿ ಗುಡ್ ನ್ಯೂಸ್ ಅಂದರೆ ಯೂನಸ್ ಬಾಂಗ್ಲಾದೇಶದಿಂದ ಜೀವಂತವಾಗಿ ಹೊರಬರದೇ ಇರಬಹುದು. ಯೂನಸ್ ವಿರುದ್ಧ ಅಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಇಂಟ್ರೆಸ್ಟಿಂಗ್ ಏನಂದರೆ, ಓರ್ವ ಭಾರತದ MP ಅರಕನ್ ಆರ್ಮಿ ಮುಖ್ಯಸ್ಥರನ್ನ ಭೇಟಿಯಾಗಿದ್ದಾರೆ. ಟೋಟಲಿ ದೋವಲ್ ಕ್ಲೀನ್ ಅಪ್ ಮೂಡಲ್ಲಿದ್ದಾರೆ. ಆದಷ್ಟು ಬೇಗ ಆ ಕೆಲಸ ಆಗಲಿ.